ನಮಸ್ಕಾರ ವೀಕ್ಷಕರೇ, ಗುರು ದತ್ತಾತ್ರೇಯರನ್ನು ನೆನೆಸ್ಕೊಳ್ತಾ ನಾವು ಇವತ್ತು 12 ರಾಶಿಗಳು, ಅಧಿಪತಿಗಳು ಹಾಗೂ ತತ್ವಗಳ ಬಗ್ಗೆ ತಿಳ್ಕೊಳ್ಳೋಣ. 12 ರಾಶಿಗಳು ಮತ್ತು ಅಧಿಪತಿಗಳು. ಮೊದಲನೆಯದಾಗಿ ಮೇಷರಾಶಿ ಮತ್ತು ವೃಶ್ಚಿಕ ರಾಶಿ. ಇವರಿಗೆ ಅಧಿಪತಿ ಬಂದು ಮಂಗಳ ಗ್ರಹ. 2 ರಾಶಿಗಳನ್ನು ಮಂಗಳ ಗ್ರಹ ಆಳ್ತಾನೆ. ನೆಕ್ಸ್ಟು ನೋಡೋದಾದರೆ ವೃಷಭ ರಾಶಿ ಮತ್ತು ತುಲಾ ರಾಶಿ. ಇವರ ಅಧಿಪತಿ ಗ್ರಹ ಶುಕ್ರ ಗ್ರಹ. ಅದೇ ರೀತಿ ತತ್ವಗಳು ಕೂಡ ಇರುತ್ತೆ. 4 ತತ್ವಗಳು ವಿಡಿಯೋದಲ್ಲಿ ಮುಂದೆ ನೋಡಿ ಅದ್ರ ಬಗ್ಗೆ ಸಂಪೂರ್ಣ ವಿವರಣೆ ಕೊಟ್ಟಿದ್ದೀನಿ. ಇದರಿಂದ ನೀವು ಸಾಕಷ್ಟು ತಿಳ್ಕೊಬಹುದು. ನೆಕ್ಸ್ಟ್ ನೋಡೋದಾದರೆ ಮಿಥುನ ರಾಶಿ ಮತ್ತು ಕನ್ಯಾ ರಾಶಿ. ಇವುಗಳ ಅಧಿಪತಿ ಗ್ರಹ ಬುಧ ಗ್ರಹ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯ ಅಧಿಪತಿ ಗ್ರಹ ಚಂದ್ರ. ನೆಕ್ಸ್ಟ್ ಸಿಂಹ ರಾಶಿ, ಅಧಿಪತಿ ಗ್ರಹ ಸೂರ್ಯ. ಕಟಕ ರಾಶಿ ಮತ್ತು ಸಿಂಹ ರಾಶಿಗೆ ಒಂದೊಂದೇ ಗ್ರಹಗಳು ಅಧಿಪತಿಯಾಗಿರುತ್ತೆ. ಕಟಕ ರಾಶಿಗೆ ಚಂದ್ರ, ಸಿಂಹ ರಾಶಿಗೆ ಸೂರ್ಯ. ಮುಂದಿನ ರಾಶಿ ಧನುರ್ ರಾಶಿ ಮತ್ತು ಮೀನ ರಾಶಿ. ಈ 2 ರಾಶಿಗಳ ಅಧಿಪತಿ ಗ್ರಹ ಗುರು ಗ್ರಹ. ನೆಕ್ಸ್ಟು ಮಕರ ರಾಶಿ ಮತ್ತು ಕುಂಭ ರಾಶಿ. ಈ 2 ರಾಶಿಗಳ ಅಧಿಪತಿ ಶನಿ ಗ್ರಹ. ಇವ್ರನ್ನ ಶನಿ ಆಳ್ತಾನೆ. ನಾವು ತುಂಬ ಅತಿ ಮುಖ್ಯವಾಗಿ ಗಮನದಲ್ಲಿಟ್ಕೊಳ್ಬೇಕಾಗಿದ್ದು, ರಾಹು ಗ್ರಹ ಮತ್ತು ಕೇತು ಗ್ರಹಗಳಿಗೆ ಆಧಿಪತ್ಯ ಇರುವುದಿಲ್ಲ. ಹಾಗೆ ಪ್ರತಿಯೊಂದು ರಾಶಿಗಳು ಅದರದೇ ಆದ ತತ್ವಗಳನ್ನು ಹೊಂದಿರುತ್ತೆ. ಇದು ಅವರವರ ಗುಣಗಳನ್ನು ಸೂಚಿಸುತ್ತೆ. ತತ್ವಗಳಲ್ಲಿ 4 ತತ್ವಗಳಿರುತ್ತೆ. ಅಲ್ಲಿ ಪ್ರತಿ 3 ರಾಶಿಗಳು ಒಂದೊಂದು ತತ್ವನ ಹೊಂದಿದೆ. ಏಕೆಂದರೆ 12 ರಾಶಿಗಳಿರುತ್ತೆ. ಅದರಲ್ಲಿ 4 ತತ್ವನ ನಾವು ವಿಭಾಗ ಮಾಡಿದರೆ 3 ರಾಶಿಗಳು ಒಂದೊಂದು ತತ್ವ ಗುಣವನ್ನು ಹೊಂದಿರುತ್ತೆ. ಅದು ಯಾವುದೆಲ್ಲ ಅಂತ ನೋಡೋಣ. ತತ್ವಗಳು ಅಂತ ಹೇಳಿದ್ರೆ ಬೇರೆ ಏನೂ ಅಲ್ಲ, ಗುಣ ಸ್ವಭಾವಗಳು. ಬನ್ನಿ ಹಾಗಾದರೆ ಯಾವ ರಾಶಿಗಳು ಯಾವ ತತ್ವವನ್ನು ಹೊಂದಿದೆ ಅಂತ ತಿಳ್ಕೊಳ್ಳೋಣ. ಮೊದಲ 3 ರಾಶಿಗಳು ಮೇಷರಾಶಿ, ಸಿಂಹ ರಾಶಿ, ಧನಸ್ಸು ರಾಶಿ. ಈ 3 ರಾಶಿಗಳು ಅಗ್ನಿ ತತ್ವವನ್ನು ಹೊಂದಿರುತ್ತೆ. ಅಗ್ನಿ ತತ್ವದ ಗುಣ ಸ್ವಭಾವನ ನಾನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಈ ರಾಶಿಯಲ್ಲಿ ಜನಿಸಿದವರು ಅತ್ಯಂತ ಬುದ್ಧಿವಂತರು, ಸದಾ ಚಟುವಟಿಕೆಯಿಂದ ಕೂಡಿರ್ತಾರೆ, ನಿರಂತರ ಏನಾದರೂ ಒಂದು ಕೆಲಸ ಮಾಡ್ತಿರ್ತಾರೆ. ಇವರು ಸಮಯ ವ್ಯರ್ಥ ಮಾಡೋದಿಲ್ಲ. ಇವರ ಮಾತು, ನಡೆ, ನುಡಿ ಎಲ್ಲವೂ ನೇರ. ಸ್ವಲ್ಪ ಹಠ ಸ್ವಭಾವ ಇರುತ್ತೆ. ರಾಜಕೀಯ, ಸಮಾಜ ಸೇವೆ, ಸರ್ಕಾರಿ ಕೆಲಸಗಳಲ್ಲಿ ಹೆಚ್ಚು ಆಸಕ್ತಿ ಇರುತ್ತೆ. ಇವರಿಗೆ ಉತ್ತಮವಾದ ದಿಕ್ಕು ಅಂತ ಹೇಳಿದ್ರೆ ಅದು ಪೂರ್ವ ದಿಕ್ಕು. ಮುಂದಿನ ರಾಶಿ ವೃಷಭ ರಾಶಿ, ಕನ್ಯಾ ರಾಶಿ, ಮಕರ ರಾಶಿ. ಈ 3 ರಾಶಿಗಳು ಭೂಮಿ ತತ್ವವನ್ನು ಅಥವಾ ಭೂತತ್ವವನ್ನು ಹೊಂದಿರುತ್ತೆ. ಈ ರಾಶಿಯಲ್ಲಿ ಜನಿಸಿದವರು ತಾಳ್ಮೆ, ಸಮಾಧಾನಗಳಿಂದ ವ್ಯವಹರಿಸುತ್ತಾರೆ. ಪ್ರತಿಯೊಂದು ವಿಷಯವನ್ನು ಸೂಕ್ಷ್ಮವಾಗಿ ನೋಡ್ಕೋತಾರೆ, ಅದ್ರ ಬಗ್ಗೆ ತಿಳ್ಕೊತಾರೆ. ನಂತರದಲ್ಲೇ ಅವರು ಆ ಕೆಲಸಕ್ಕೆ ಕೈ ಹಾಕೋದು. ಅವ್ರಿಗೇನಾದ್ರು ಅದು ಸರಿ ಇಲ್ಲ ಅಂತ ಹೇಳಿದ್ರೆ ಆ ಕೆಲಸನ ಅವ್ರು ಬಿಟ್ಬಿಡ್ತಾರೆ. ಇವರಿಗೆ ಸಂಬಂಧಪಡದ ವಿಷಯಗಳಲ್ಲಿ ಇವರು ಯಾವತ್ತೂ ತಲೆ ಹಾಕೋಲ್ಲ. ಪ್ರತಿ ಕೆಲಸವನ್ನು ಒಂದು ಕಾನೂನಿನ ಚೌಕಟ್ಟಿನಲ್ಲೇ ಮಾಡ್ತಾರೆ. ಅಂದರೆ ನ್ಯಾಯಯುತ ಆಗಿರುತ್ತೆ ಇವ್ರು ಮಾಡೋಂಥ ಕೆಲಸಗಳು. ಅದೇ ರೀತಿ ಸ್ವಚ್ಛತೆ ಅಂದರೆ ಕ್ಲೀನ್ನೆಸ್ಸಿಗೆ ತುಂಬ ಆದ್ಯತೆ ಕೊಡ್ತಾರೆ. ಇವರು ವ್ಯವಸಾಯ, ಭೂ ವ್ಯಾಪಾರ, ಮನೆ ನಿರ್ಮಾಣ ಹಾಗೂ ಭೂಮಿಗೆ ಸಂಬಂಧಿಸಿದ ಕೆಲಸಗಳಲ್ಲಿ ಹೆಚ್ಚು ಇಂಟ್ರೆಸ್ಟ್ ಇರ್ತದೆ ಇವರಿಗೆ. ಒಪ್ಪುವಂಥ ದಿಕ್ಕು ಅಂದರೆ ಯಾವ ದಿಕ್ಕು ಉತ್ತಮ ಅಂತ ಹೇಳಿದ್ರೆ ದಕ್ಷಿಣ ದಿಕ್ಕು ಇವರಿಗೆ ಅತ್ಯುತ್ತಮವಾಗಿರುತ್ತೆ. ನೆಕ್ಸ್ಟ್ ನೋಡೋದಾದರೆ ಮಿಥುನ ರಾಶಿ, ತುಲಾ ರಾಶಿ ಮತ್ತು ಕುಂಭ ರಾಶಿ. ಇದು ವಾಯು ತತ್ವವನ್ನು ಹೊಂದಿರುತ್ತೆ ಈ 3 ರಾಶಿಗಳು. ಈ ರಾಶಿಯಲ್ಲಿ ಜನಿಸಿದವರು ಅತಿ ಬುದ್ಧಿವಂತರಾಗಿರ್ತಾರೆ. ಇವರು ಸಮಾಜಕ್ಕೆ ಅಂಜಿ ನಡೆಯುವ ಸ್ವಭಾವವನ್ನು ಹೊಂದಿರ್ತಾರೆ. ಇವರು ಕಾನೂನಿನ ಚೌಕಟ್ಟನ್ನು ಎಂದೂ ಮೀರುವುದಿಲ್ಲ. ಹೊಸ ಆವಿಷ್ಕಾರ ಮಾಡುತ್ತಿರ್ತಾರೆ. ಯಾವುದೇ ಕೆಲಸವನ್ನು ಗುಪ್ತವಾಗಿ ಮಾಡ್ತಾರೆ. ಯಾವುದೇ ವಿಷಯವನ್ನು ಅವ್ರ ಮನಸ್ಸಲ್ಲೇ ಇಟ್ಕೋತಾರೆ. ಯಾರ ಹತ್ರನೂ ಅವರು ಶೇರ್ ಮಾಡ್ಕೊಳ್ಳಲ್ಲ. ಆಮೇಲೆ ಮನಸ್ಸಲ್ಲಿ ಇಟ್ಕೊಂಡೆ ಅವರು ಕೊರಗ್ತಾ ಇರ್ತಾರೆ. ಅಂದರೆ ಇವರಿಗೆ ಸಮಾಜದ ಜನರಲ್ಲಿ ಇವರಿಗೆ ಭಯ ಇರುತ್ತೆ. ಯಾರಾದ್ರೂ ಏನಾದ್ರು ಅನ್ಕೋತಾರೆ ಅನ್ನೋ ಭಯದಲ್ಲೇ ಇರ್ತಾರೆ ಇವರು. ಇವರಿಗೆ ಗಣಿತ, ಲೆಕ್ಕಪತ್ರ, ವಿಜ್ಞಾನ, ಜ್ಯೋತಿಷ್ಯ, ವಾಣಿಜ್ಯ, ವ್ಯವಹಾರ ಇಂತಹ ಕೆಲಸಗಳಲ್ಲಿ
ತುಂಬ ಇಂಟ್ರೆಸ್ಟ್ ಇರುತ್ತೆ. ಇವರಿಗೆ ಪಶ್ಚಿಮ ದಿಕ್ಕು ತುಂಬ ಆಗಿಬರುತ್ತೆ. ನೆಕ್ಸ್ಟು ಕಟಕ ರಾಶಿ, ವೃಶ್ಚಿಕ ರಾಶಿ, ಮೀನರಾಶಿ. ಇವರು ಜಲತತ್ವವನ್ನು ಹೊಂದಿರ್ತಾರೆ. ಈ ರಾಶಿಯಲ್ಲಿ ಜನಿಸಿದವರು ಮೃದು ಸ್ವಭಾವದಿಂದ ಕೂಡಿರ್ತಾರೆ. ಯಾವುದಕ್ಕೂ ತಾವೇ ಮುನ್ನುಗ್ಗಿ ಹೋಗೋದಿಲ್ಲ. ಭಾವನೆ ಪ್ರಿಯರು ಇವರು. ಬೇರೆಯವರಿಂದ ಬಹಳ ಬೇಗ ಮೋಸ ಹೋಗೋಂಥ ರಾಶಿಗಳಂದರೆ ಕಟಕ ರಾಶಿ, ವೃಶ್ಚಿಕ ರಾಶಿ, ಮೀನರಾಶಿ. ಸಣ್ಣ ಸಣ್ಣ ವಿಷಯಗಳಲ್ಲೂ ಅತಿಯಾಗಿ ತಲೆ ಕೆಡಿಸ್ಕೋತಾರೆ, ಅಂದರೆ ತುಂಬ ಸೂಕ್ಷ್ಮ ಇವರು ಏಕಾಂತ ಪ್ರಿಯರು. ನೀರೆಂದರೆ ಸ್ವಲ್ಪ ಇವರಿಗೆ ಹೆಚ್ಚಿನ ಮಟ್ಟಿಗೆ ಭಯ ಇರುತ್ತೆ. ನೀವು ಪ್ರಕೃತಿ ಪ್ರಿಯರು. ಹಾಗೆ ಇವರು ಸಾಹಿತ್ಯ, ಔಷಧಶಾಸ್ತ್ರ, ನೀರಿನಲ್ಲಿ ಅಂದರೆ ನೀರಲ್ಲಿ ಏನಾದರೂ ಉತ್ಪಾದನೆ ಮಾಡುವಂತಹ ದ್ರವ್ಯಗಳ ಕೆಲಸದಲ್ಲಿ ಹೆಚ್ಚಿನ ಆಸಕ್ತಿ ಇರುತ್ತೆ. ಇವರಿಗೆ ಉತ್ತಮ ದಿಕ್ಕು ಅಂತ ಹೇಳಿದ್ರೆ ಅದು ಉತ್ತರ ದಿಕ್ಕು. ಹಾಗೆಯೇ ನೀವು 12 ರಾಶಿಗಳು, 4 ತತ್ವಗಳು, ನಕ್ಷತ್ರಗಳು ಇದ್ರ ಬಗ್ಗೆ ಎಲ್ಲ ನೀವು ಏನಾದರೂ ಹೆಚ್ಚಿನ ಮಟ್ಟಿಗೆ ತಿಳ್ಕೊಂಡ್ರೆ, ನಾನು ಹೇಳಿರೋದನ್ನೇ ನೀವು ಒಂದು ನೋಟ್ಬುಕ್ ಮಾಡಿ ಇಟ್ಕೊಂಡ್ರೆ, ನೀವು ಯಾರನ್ನ ಬೇಕಾದ್ರೂ ನೋಡಿದ್ರೂ ಅವರು ರಾಶಿ ನಕ್ಷತ್ರ ಗೊತ್ತಾದರೆ ಅವರ ಸ್ವಭಾವ ಅಂದರೆ ತತ್ವಗಳ ಬಗ್ಗೆ ನೀವು ಹಾಗೆ ಹೇಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.